ನಮಸ್ಕಾರ. ಇನ್ನು ಈ ಬಾರಿಯ WPL 2026 ಪ್ಲೇ ಆಫ್ ಸಿನಾರಿಯೋ ಯಾವ ಥರ ಇದೆ ಅಂದರೆ RCBಗೆ ಯಾರು ಬಂದರೆ ಈಸಿ ಆಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಡಿಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು RCBಗೆ ಯಾರು ಬಂದರೆ ಈಸಿ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ಮೊದಲನೇದಾಗಿ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ನೋಡ್ತಾ ಬರುವುದಾದರೆ ಒಟ್ಟಾರೆಯಾಗಿ 6 ಅಂಕ ಸಂಪಾದಿಸಿರುವ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈ ಬಾರಿ ನೆಟ್ -0.164 ಆಗಿದೆ. ಇನ್ನು ಇವರಿಗೆ ರಿಮೈನಿಂಗ್ ಮ್ಯಾಚ್ ಅಂದರೆ ಉಳಿದಿರುವ ಪಂದ್ಯ ಇರೋದು ಒಂದು ಮಾತ್ರ. ಇದು ಫೆಬ್ರವರಿ 1ರಂದು ಇವರು UPRS ತಂಡವನ್ನು ಎದುರಿಸಲಿದ್ದು. ಬಟ್ ಇವರ ಒಂದು ಪ್ಲೇ ಆಫ್ ಸಿನಾರಿಯೋ ನೋಡ್ತಾ ಬರೋದಾದರೆ ವಿನ್ ಆ್ಯಂಡ್ ಡಿಪೆಂಡ್ ಅದರ್ ಟೀಮ್ ರಿಸಲ್ಟ್ ಅಂದರೆ ಇನ್ನೊಂದು ತಂಡದ ರಿಸಲ್ಟ್ ಮೇಲೆ ಇವರು ನಿಂತಿದ್ದಾರೆ. ಇನ್ನು ಎರಡನೇದಾಗಿ ನಾವು ಇಲ್ಲಿ UP ವಾರಿಯರ್ಸ್ ತಂಡವನ್ನು ತೆಗೆದುಕೊಂಡಾಗ UPRS ಕೂಡ 4 ಅಂಕ ಸಂಪಾದಿಸಿದ್ದು -0.769 ಇವರ ನೆಟ್ ಆಗಿದೆ. ಇನ್ನು ಉಳಿದಿರುವ ಪಂದ್ಯಗಳು ಇವ್ರದ್ದು ಜನವರಿ 29ರಂದು RCB ತಂಡವನ್ನು ಎದುರಿಸಿದರೆ ಫೆಬ್ರವರಿ 1ರಂದು ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಇವರು ಎದುರಿಸಲಿದ್ದಾರೆ. ಬಟ್ ಇವರ ಒಂದು ಪ್ಲೇ ಆಫ್ ಸಿನಾರಿಯೋ ನೋಡ್ತಾ ಹೋದರೆ ಎರಡೂ ಪಂದ್ಯದಲ್ಲಿ ಇವರು ಗೆಲ್ಲಬೇಕು. ಜೊತೆಗೆ ಇನ್ನೊಂದು ತಂಡದ ರಿಸಲ್ಟ್ ಮೇಲೆ ಇವ್ರದ್ದು ಡಿಪೆಂಡ್ ಆಗಿದೆ. ಅಂದರೆ ಆಲ್ಮೋಸ್ಟ್ UPRS ತಂಡ ಈ ಬಾರಿ ಪ್ಲೇ ಆಫ್ ರೇಸ್ನಿಂದ ಹೊರ ಹೋಗಿದೆ ಅಂತಲೇ ಇಲ್ಲಿ ಹೇಳಬಹುದು. ಬಟ್ ಮೂರನೆಯದಾಗಿ ಮುಂಬೈ ಇಂಡಿಯನ್ಸ್ ತಂಡ 6 ಅಂಕ ಸಂಪಾದಿಸಿದ್ದು ನೆಟ್ 0.146 ಆಗಿದೆ. ಇನ್ನು ಇವರು ಉಳಿದಿರುವ ಪಂದ್ಯ ಜನವರಿ 30ರಂದು ಇವರು ಗುಜರಾತ್ ಜೈಂಟ್ಸ್ ತಂಡವನ್ನು ಎದುರಿಸಲಿದ್ದಾರೆ. ಆಲ್ಮೋಸ್ಟ್ ಇವರ ಪ್ಲೇ ಆಫ್ ಸಿನಾರಿಯೋ ನೋಡ್ತಾ ಹೋದರೆ ಟಾಪ್ ರೀಫಿನಿಶ್ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಎದ್ದು ಕಾಣ್ತಿದೆ. ಇನ್ನು ನಾಲ್ಕನೆಯದಾಗಿ ಗುಜರಾತ್ ಜೈಂಟ್ಸ್ ಕೂಡ 8 ಅಂಕ ಸಂಪಾದಿಸಿದ್ದು -0.271 ಇವರ ನೆಟ್ ಆದರೆ ಉಳಿದಿರುವ ಪಂದ್ಯ ಜನವರಿ 30ರಂದು ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಅಂದರೆ ಇವರ ಒಂದು ಪ್ಲೇ ಆಫ್ ಸಿನಾರಿಯೋ ನೋಡ್ತಾ ಹೋದರೆ ಆಲ್ರೆಡಿ ಇವರು ಟಾಪ್ 2 ಫಿನಿಶ್ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಟಾಪ್ 2ನಲ್ಲಿ ಗುಜರಾತ್ ಜೈಂಟ್ಸ್ ತಂಡ ಬಂದರೆ ನಮ್ಮ ನಂಬರ್ 1 ಸ್ಥಾನದಲ್ಲಿ ಈಗ ವೇಳಾಪಟ್ಟಿಯಲ್ಲಿ RCB ಇದೆ. RCB 10 ಅಂಕ ಸಂಪಾದಿಸಿ 0.947 ನೆಟ್ ಆದರೆ ಉಳಿದಿರುವ ಪಂದ್ಯ ಜನವರಿ 29ರಂದು UP ವಾರಿಯರ್ಸ್ ತಂಡವನ್ನು ಎದುರಿಸಲಿದ್ದೇವೆ. ಬಟ್ ಇವರು ಪ್ಲೇ ಆಫ್ ಸಿನಾರಿಯೋ ಈ ಬಾರಿ RCB ತಂಡ ಫೈನಲ್ಗೆ ಎಂಟ್ರಿ ಕೊಡುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಒಂದು ಪಂದ್ಯ ಗೆದ್ದರೆ ನೇರವಾಗಿ ಫೈನಲ್ಗೆ ನಾವು ಎಂಟ್ರಿ ಕೊಡ್ಬೋದು. ಇದು ಏನಪ್ಪ ಅಂದರೆ WPL 2026 ಒಂದು ಎಲ್ಲ ತಂಡಗಳ ಪ್ಲೇ ಆಫ್ ಸಿನಾರಿಯೋ ಆಗಿದೆ. ನನ್ನ ಪ್ರಕಾರ RCBಗೆ ಗುಜರಾತ್ ಜೈಂಟ್ಸ್ ಬಂದರೆ ಒಂಥರ ಬೆಂಕಿಯಾಗಿರುತ್ತೆ. ಬಟ್ ಗುಜರಾತ್ ಜೈಂಟ್ಸ್ ಟಾಪ್ 2ನಲ್ಲಿ ಇರೋದ್ರಿಂದ ಡೆಲ್ಲಿ ಅಥವಾ ಮುಂಬೈ ಎರಡರಲ್ಲಿ ಒಂದು ಬರುವ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ಯಾರು ಬರ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.